ನಿಮ್ಮ ಪಾತ್ರ ಎಷ್ಟೋ ಜನ ನೋಡಿದ ಮೇಲೆ ಈ ಸಿನಿಮಾದ ಮುಖಾಂತರ ನಿಮ್ಮ ಪಾತ್ರ ಹೇಗೆ ಸರ್, ಈಗ ಆನ್ ಸ್ಕ್ರೀನಲ್ಲಿ ನನಗೇನು ಅನ್ನಿಸ್ತು ಅನ್ನೋದು ನಿಮ್ಮೆಲ್ಲರ ರಿಯಾಕ್ಷನ್ಸ್ಗೆ ನಾನು ವೇಟ್ ಮಾಡ್ತಾಯಿದ್ದೀನಿ. ನನ್ನ ರಿಯಾಕ್ಷನ್ ಇದ್ದಿದ್ದು ನಾನು ಸ್ಕ್ರಿಪ್ಟ್ ನೋಡಿದಾಗ ಎಲ್ಲರೂ ಹೇಳ್ತಾರಲ್ವ ಕಲಾವಿದರು, ನನಗೆ ಮಾಡೋಕ್ಕೆ ತುಂಬ ಭಯ ಇತ್ತು, ಈ ಥರದ್ದೊಂದು ಪಾತ್ರಗಳನ್ನ ನಾವು ಹೇಗೆ ಒಪ್ಕೊಳ್ಳೋದು, ಇಷ್ಟು ವರ್ಷನೇ ಮಾಡಿರೋದು ಒಂದು ಥರದ ಪಾತ್ರ ಇವಾಗ ಈ ಥರದ್ದು ಒಪ್ಕೋಬೋದಾ ಅಂತ. ನನಗೆ ಆ ಥರದ್ದಿಲ್ಲ. ನಾನು ಈ ಥರದ ಪಾತ್ರಗಳ ನಿರೀಕ್ಷೆಯಲ್ಲಿದ್ದೆ. ಯಾಕೆಂದರೆ ಹೀರೋಯಿನ್ ಆಗಿ ಎಲ್ಲ ಅಷ್ಟು ಸಿನಿಮಾಗಳು ಮಾಡಿದ್ಮೇಲೆ ಒಂದಿಷ್ಟು ವಿಭಿನ್ನವಾದ ಪಾತ್ರಗಳು ಮಾಡಿದಾಗ ಮಾತ್ರ ನಾವು ಕಲಾವಿದರು ಅಂತ ಅನ್ಸ್ಕೊಳ್ಳೋಕ್ಕೆ ಸಾಧ್ಯ. ಅಥವಾ ಕಲಾವಿದರು ಇದನ್ನು ಚೆನ್ನಾಗಿ ಮಾಡಿದ್ದಾರೆ, ಆದರೂ ಆ ಚಾಲೆಂಜ್ ಅಂತ ತೊಗೋತಾರೆ ಅಂತ ಅಂದ್ಕೊಳ್ತಾರಲ್ಲ. ಸೊ ಆ ರೀತಿ ಈ ಪಾತ್ರದ ಚಾಲೆಂಜನ್ನ ತೊಗೋಬೇಕು ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ. ಹಾಗಾಗಿ ಬಹುಶಃ ಡೈರೆಕ್ಟರ್ ಅದಕ್ಕೆ ಸಮ್ಮತಿ ಕೊಡಬೇಕು. ಅವ್ರೇನು ನಿರೀಕ್ಷೆ ಇಟ್ಕೊಂಡು ಈ ಸಿನಿಮಾದಲ್ಲಿ ನನಗೆ ಈ ಪಾತ್ರ ಕೊಟ್ಟರು, ಒಂದಿಷ್ಟು ಅದಕ್ಕೆ ಉಪ್ಪು ಖಾರ ಬೆರೆಸಿದ್ದು ನಾನೇ. ಅಂದರೆ ಅಷ್ಟರ ಮಟ್ಟಿಗೆ ನಾನು ಆ ಪಾತ್ರದಲ್ಲಿ ತಲ್ಲೀನಾಗಿದ್ದೆ ಅಂತ ಹೇಳ್ತೀನಿ. ಬಹುಶಃ ಎಲ್ಲರ ರಿಯಾಕ್ಷನ್ ನೋಡಿದ್ರೆ ತುಂಬ ನನಗೆ ಖುಷಿ ಆಗ್ತಾ ಇರೋದು ನಾನು ಮಾಡಿರೋ ಆ್ಯಕ್ಟಿಂಗ್ ಅಲ್ಲ, ಅವ್ರು ಈ ಪಾತ್ರನ ಕಲ್ಪಿಸ್ಕೊಂಡ್ರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಅವ್ರಿಗೆ ಆ ಕ್ರೆಡಿಟ್ನ ಹೋಗಬೇಕು. ಆ ಪಾತ್ರನ ಅವ್ರು ನನಗೆ ಜ್ಞಾಪಿಸ್ಕೊಳ್ದೆ ಹೋಗಿದ್ದಿದ್ರೆ ನಾನು ಅಲ್ಲಿ ಬರ್ತಾನೂ ಇರಲಿಲ್ಲ, ಅದು ನನಗೆ ಚಾಲೆಂಜಿಂಗ್ ಆಗ್ತಾನೂ ಇರಲಿಲ್ಲ. ಸೊ ಥ್ಯಾಂಕ್ಸ್ ಫಸ್ಟು ಅಲ್ಲಿಂದ ಹೋಗುತ್ತೆ, ಆಮೇಲೆ ನಾನು ಆ ಪಾತ್ರನ ಹೇಗೆ ನಿಭಾಯಿಸಿದ್ದೀನಿ ಅಂತ ನಿಮ್ಗಳ ರಿಯಾಕ್ಷನ್ ಮೇಲೆ ಹೋಗುತ್ತೆ. ಆ ಬದಲಾವಣೆ ಸ್ಕ್ರಿಪ್ಟನ್ನ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದರು. ಬಹುಶಃ ನಾನು ಅದಕ್ಕೆ ಆ ಪಾತ್ರಕ್ಕೆ ನಾನು ಹೇಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ನ ಹೇಳ್ತೀನೋ, ಈ ಸಿನಿಮಾದಲ್ಲಿ ವಿನೋದ್ ಅಂತ ಬಿಟ್ಬಿಟ್ರೆ ಸಿನಿಮಾದ ಹೀರೋಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾವುದೇ ಒಬ್ಬ ನಾಯಕ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತಾರಲ್ಲ, ಅದಕ್ಕೆ ಅವ್ರು ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಪಾತ್ರಕ್ಕೆ ಅಥವಾ ನಾನೊಬ್ಬಳೇ ಅಲ್ಲ, ಈ ಸಿನಿಮಾದಲ್ಲಿ ಒಂದು 3 ಶಕ್ತಿಗಳ ಥರ ಒಂದು 3 ಹೆಣ್ಮಕ್ಳು ಬರ್ತಾರೆ ಈ ಸಿನಿಮಾದಲ್ಲಿ. ಅದು 3 ಶಕ್ತಿಗಳಾಗಿ ತೊಗೊಂಡಿದ್ದಾರೆ ಆ ಹೆಣ್ಮಕ್ಳನ್ನ. ಅವ್ರಿಗೆ ಅಷ್ಟೊಂದು ಸ್ಪೇಸ್ ಕೊಟ್ರಲ್ಲ, ಒಬ್ಬ ಹೀರೋ ಆಗಿ ಆ ಸ್ಪೇಸ್ನ ಒಪ್ಕೊಳ್ಳೋದಿದೆಯಲ್ಲ ಅದು ತುಂಬ ಅಪರೂಪ ಅಂತ ನನಗನ್ಸುತ್ತೆ. ಒಬ್ಬ ಹೀರೋ ಆಗಿ ಆ ಸ್ಪೇಸನ್ನ ಅವರು ಹೆಣ್ಮಕ್ಳ ಪಾತ್ರಗಳಿಗೆ ಅವರು ಆ ಸ್ಪೇಸ್ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ, ಖುಷಿ ಇದೆ. ಆಮೇಲೆ ಎಲ್ಲರೂ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ, ಎಲ್ಲ ಹೆಣ್ಮಕ್ಳು. ಫಸ್ಟು ನಾನು ಆವಾಗಲೇ ಹೇಳ್ತೆ, ತುಂಬ ವರ್ಷಗಳಾಯಿತು ಕಣ್ಗಳ ಪುಟ್ಟಣ್ಣವರು, KV ಜಯರಾಮ್ ಸರು, ಅವ್ರು ಮಾತ್ರ ಹೆಣ್ಮಕ್ಳಿಗೆ ಅಷ್ಟು ಒಳ್ಳೆಯ ಪಾತ್ರಗಳನ್ನು ತೆರೆ ಮೇಲೆ ಹೀರೋಗೆ ಸಮಾನವಾದಂಥ ಪಾತ್ರಗಳನ್ನ ಕೊಡ್ತಾಯಿದ್ರು. ಸಮಾನತೆ ಅಂತ ಏನಾದ್ರು ಮಾತಾಡಿದ್ರೆ ನಾವು ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಥವಾ ಹೀರೋಯಿನ್ಗೆ ಅದು ತುಂಬ ಇತ್ತೀಚೆಗೆ ತುಂಬ ವಿರಳ ಆಗಿಬಿಟ್ಟಿತ್ತು. ಈ ಸಿನಿಮಾದಲ್ಲಿ ಆ ಥರದ ಲಿಂಗ ತಾರತಮ್ಯ ಇಲ್ಲ ಅಂತ ನನಗನ್ಸುತ್ತೆ, ಅಷ್ಟು ಸಮಾನತೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ ಪಾತ್ರವನ್ನು ಅಷ್ಟು ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಮಾಲಾಶ್ರೀ ರೀ, ಅದೇನೋ ಗೊತ್ತಿಲ್ಲ, ಅಯ್ಯಮ್ಮ ಅಷ್ಟು ವರ್ಷದಿಂದ ಸುಮ್ಮನೆ ಹಂಗೆ ಫ್ರೇಮಲ್ಲಿ ಹಂಗೆ ಬಂದರೆ ನಮಗೆ ಗೊತ್ತಿಲ್ಲ, ಒಂದು ವಿಷಲ್ ಹಾಕಬೇಕು ಅಂತ ಅನಿಸುತ್ತೆ, ಒಂದು ಚಪ್ಪಾಳೆ ಹೊಡಿಬೇಕು ಅನಿಸುತ್ತೆ. ನಾನು ಮಾಲಂಗೆ ಹೇಳ್ತಾನೆ ಇದ್ದೆ, ನಿನಗೆ ಆ ಕದರ್ ಕಡಿಮೆನೇ ಆಗಿಲ್ಲ ಮಾಲ, ನೀನು ಫ್ರೇಮಿಗೆ ಬಂದರೆ ಸಾಕು ಫೈನ್ ಅಂತ ನಾವೇ ವಿಷಲ್ ಹೊಡಿಯೋಣ ಅನಿಸುತ್ತೆ. ಈ ರೀತಿ ಆ ಹೆಣ್ಮಕ್ಳಿಗೆ ಆ ಸ್ಪೇಸ್ ಕೊಡೋದಿದೆಯಲ್ಲ, ಇವರೊಬ್ಬರು ಫೈಟರ್ ಆಗಿದ್ದು, ಒಬ್ಬ ಒಳ್ಳೆ ಫೈಟ್ ಮಾಡೋವಂಥ ಹೀರೋ ಆಗಿದ್ದು, ಮತ್ತೊಬ್ಬ ಲೇಡಿ ಸ್ಟಾರ್ಗಳ ಜೊತೆ ಅವ್ರಿಗೆ ಫೈಟಿಗೆಲ್ಲ ಅವಕಾಶ ಕೊಟ್ಟಿದ್ದಿದೆಯಲ್ಲ, ದಟ್ ಇಸ್ ವೆರಿ ರೇರ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಒಂಥರ ಯಾವಾಗ ಗೊತ್ತೇನ್ರಿ, ತುಂಬ ಒಳ್ಳೆ ಕ್ರಿಕೆಟಲ್ಲಿ ಕೂಡ ಒಳ್ಳೆ ಬ್ಯಾಟ್ಮ್ಯಾನ್ ಅಂತ ಅನ್ಸ್ಕೊಳ್ಳೋದು ಯಾವಾಗ ಗೊತ್ತಾ, ಯಾರಿಗೂ ಬಾಲೇ ಹಾಕಕ್ಕೆ ಬರ್ದಿರೋರಿಗೆ ಬ್ಯಾಟಿಂಗೆಲ್ಲ 6 ಹೊಡೆದ್ರೆ ಅಲ್ಲ, ಬೌಲಿಂಗಲ್ಲಿ ಇಂಟರ್ನ್ಯಾಷನಲಲ್ಲಿ ಹೆಸರು ಮಾಡಿರ್ತಾನಲ್ಲ ಅಂಥವ್ನ ಬಾಲಿಗೆ 6 ಹೊಡೆದಾಗ ಮಾತ್ರ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ಅಂದ್ಕೊಳ್ಳೋದು. ಆ ಥರ ನಮ್ಮ ವಿನೋದ್. ಥ್ಯಾಂಕ್ ಯು ಸರ್, ಅದೆಲ್ಲ ನಿಮ್ಮ ಅಭಿಮಾನ. ಆಮೇಲೆ ಈ ಸಿನಿಮಾನ ಎಷ್ಟು ಪ್ರೀತಿಯಿಂದ ಎಷ್ಟು ಶ್ರಮಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಈ ಒಂದು ಸೆಲೆಬ್ರಿಟಿ ಶೋಗೆ ಬಂದಂಥ ಹಲವಾರು ಕಲಾವಿದರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರದ್ದು ಒಂದು ಪ್ರತಿಭೆಗಳೆಲ್ಲ ಎಲ್ಲರಿದ್ದಾರಲ್ಲ, ಸೋನಲ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ನಮ್ಮ ವಿನೋದ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಇಂಥವ್ರಿಗೆಲ್ಲ ಒಂದು ಸಪೋರ್ಟ್ ಅಂತ ಸಿಗದೆ ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ನೀವೆಲ್ಲರೂ ಸಪೋರ್ಟ್ ಮಾಡಿದಾಗ ಎಲ್ಲರೂ ಮಾತಾಡ್ತಾರಲ್ವ, ಪಕ್ಕದ ಭಾಷೆಯ ಸಿನಿಮಾ, ಆ ಭಾಷೆಯ ಸಿನಿಮಾ, ಈ ಭಾಷೆಯ ಸಿನಿಮಾ, ಈ ಥರ ಇದೆ ಆ ಥರ ಇದೆ ಅಂತ. ಇಲ್ಲ, ಬಹುಶಃ ಒಂದು ದಿನ ಈ ಮಾದೇವ ಸಿನಿಮಾ ನೋಡಿ ಬೇರೆ ಭಾಷೆಯವರು ಕನ್ನಡ ಸಿನಿಮಾ ಅಂದರೆ ಈ ಥರ ಇದೆ ಅಂತ ಎಲ್ಲರೂ ಬಹುಶಃ ಉದಾಹರಣೆ ಕೊಡ್ತಾರೆ ಅಂತ ಅನಿಸುತ್ತೆ. ಅಷ್ಟು ಒಳ್ಳೆಯ ಕಂಟೆಂಟ್ನ ತೊಗೊಂಡು ಬಂದಿರೋಂಥ ಸಿನಿಮಾ.
ಈ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಹಲವಾರು ನಾಯಕರು ಇಲ್ಲಿ ಬಂದಿದ್ದರು. ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಮತ್ತೊಬ್ಬ ನಾಯಕನ, ಮತ್ತೊಬ್ಬ ತಂಡನ ಬೆಳೆಸೋದು ತುಂಬಾ ಮುಖ್ಯ. ಅದನ್ನು ನಾನು ತುಂಬ ಪ್ರೀತಿಯ ಕಲಾವಿದ ನಾಯಕ ದುನಿಯಾ ವಿಜಯ್ ಅವರು ಬಂದಿದ್ದರು. ಅವ್ರಿಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ನ ಹೇಳ್ತೀನಿ. ಪ್ರಜ್ವಲ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಅಣ್ಣ ಶರಣ್ ಅವ್ರಿಗೆ ತುಂಬ ಥ್ಯಾಂಕ್ಸನ್ನ ಹೇಳ್ತೀನಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಲಾವಿದರು ಅವ್ರು ಕೊಟ್ಟಂಥ ಬೈಟ್ ಇದೆಯಲ್ಲ, ಸಮ್ಟೈಮ್ಸ್ ನಮಗೆ ಅನಿಸುತ್ತೆ ಅಯ್ಯೋ ತುಂಬ ಹೊತ್ತು ಕಾಯಬೇಕು, ಅರ್ಧ ಗಂಟೆ ದೊಡ್ಡ ಕ್ಯೂ ಇರುತ್ತೆ ರೀ, ಹೇಳೋಕ್ಕಾಗಲ್ಲ, ಹೋಗ್ಬಿಡ್ತಾರೆ ಹಾಗೇ. ಬಟ್ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಕಲಾವಿದರು ನಿಂತು ನಮಗೆ ಸಪೋರ್ಟ್ ಮಾಡಿ ನಮಗೆ ಬೈಟ್ ಕೊಟ್ಟು ಹೋಗಿದ್ದಾರಲ್ಲ, ಅವರಿಗೆ ನಾನು ತುಂಬ 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 ದೊಡ್ಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಕಂಟೆಂಟ್ ಇರುವಂಥ ಸಿನಿಮಾವನ್ನು, ಕನ್ನಡತನ ಇರುವಂಥ ಸಿನಿಮಾವನ್ನು ನೀವೆಲ್ಲರೂ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಜೂನ್ 6ನೇ ತಾರೀಕು ಅಂದರೆ ನಾಳೆನೇ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಜನನೇ ಬರ್ತಾಯಿಲ್ಲ, ಜನ ಸಿನಿಮಾ ನೋಡಲ್ಲ ಅಂತಿದ್ದಾರೆ. ಎಲ್ಲರ ಬಾಯಲ್ಲೂ ಕೇಳಿದ್ದೀರಾ ಇದೆಷ್ಟು ಒಳ್ಳೆಯ ಸಿನಿಮಾ ಅಂತ. ಹಾಗಾಗಿ ನೀವು ಇಲ್ಲಿರುವಂಥ ಮಾಧ್ಯಮದಲ್ಲಿ ಎಲ್ಲರೂ ಜನರಿಗೆ ತಲುಪಿಸಿ ನಾಳೆ ಪ್ರತಿಯೊಬ್ಬ ಕನ್ನಡಿಗ ಅವರ ದುಡ್ಡನ್ನು ಕೊಟ್ಟು ಈ ಸಿನಿಮಾ ಒಳಗಡೆ ಬಂದಾಗ ಖಂಡಿತ ಮೋಸ ಆಗಲ್ಲ ಅಂತ ಭರವಸೆ ಎಲ್ಲರೂ ಕೊಟ್ಟಿದ್ದಾರೆ. ಬಹುಶಃ ಅದನ್ನು ನಾಳೆ ನಾವೆಲ್ಲರೂ ನಿಜ ಮಾಡೋರಿದ್ದೀವಿ. ಈ ಒಂದು ತಂಡದಿಂದ ಮತ್ತಷ್ಟು ಸಿನಿಮಾಗಳು ಬರಬೇಕು, ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಹೇಳಿ ಸರ್. ಕರೆಕ್ಟ್ ಸರ್. ಸರ್, ನನಗೆ ಆ್ಯಕ್ಷನನ್ನು ಅವ್ರ ತಂದೆಯವ್ರನ್ನ ತುಂಬ ಹತ್ತಿರದಿಂದ ನಾನು ಆ ಆ್ಯಕ್ಷನ್ ಸಿಚುವೇಶನ್ಸ್ ಎಲ್ಲ ನಾನು ನೋಡಿದ್ದೇನೆ ಅವ್ರನ್ನ. ಈ ಸಿನಿಮಾದಲ್ಲಿ ಅವರ ಒಂದು ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅವ್ರದ್ದೊಂದು ಫೈಟ್ ಆಗಿರಲಿ, ಅವ್ರ ತಂದೆಯವ್ರನ್ನ ತುಂಬ ಕಡೆ ಜ್ಞಾಪಿಸ್ತಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ನನಗೆ ಅಷ್ಟು ಪ್ರಭಾಕರ್ ಸರ್ನೇ ನೋಡ್ದಂಗಾಯ್ತಲ್ಲ ಅಂತ ನನಗೆ ಅನಿಸ್ತಿತ್ತೋ ಇಲ್ವೋ, ಪ್ರತಿಯೊಂದು ಫ್ರೇಮಲ್ಲೂ ಅವರ ಸಣ್ಣ ನಗುವಿನಲ್ಲಿ, ಪ್ರತಿಯೊಂದು ನೋಟದಲ್ಲಿ ಅವ್ರ ತಂದೆಯವ್ರನ್ನ ತುಂಬ ಜ್ಞಾಪಿಸ್ತಾರೆ. ಆಮೇಲೆ ಒಬ್ಬ ಹೀರೋ ಫೈಟ್ ಮಾಡೋದಾಗಿರಲಿ, ತುಂಬ ಕೋಪಿಸ್ಕೊಳ್ಳೋದು, ಆ್ಯಂಗ್ರಿ ಮ್ಯಾನ್ ಆಗಿ ಆ್ಯಕ್ಟ್ ಮಾಡೋದು ತುಂಬ ಸುಲಭ ಸರ್, ಆದರೆ ಅಳೋದು ತುಂಬ ಕಷ್ಟ ಇದೆ. ವಿನೋದ್ ಅವರು ಬಹುಶಃ ಈ ಶ್ರುತಿಗೆ ಏನು ಒಂದು ಹಣೆ ಪಟ್ಟಿ ಇದೆ ಗೊತ್ತಾ, ಅಳಿಸ್ತಾರೆ ಅಂತ. ಅದನ್ನು ಮೀರಿಸುವಂಥ ಯಾರು ಹೀರೋ ಇದ್ದರೆ ಅದು ವಿನೋದ್ ಅಂತ ಅಷ್ಟು ಚೆನ್ನಾಗಿ ಹತ್ತಿದ್ದಾರೆ, ಅಷ್ಟು ಚೆನ್ನಾಗಿ ಅಳಿಸ್ತಾರೆ ಜನನ. ಈ ಸಿನಿಮಾದಲ್ಲಿ ಯಾವ ಹೆಣ್ಮಕ್ಳು ಅಳಿಸಲ್ಲ, ವಿನೋದ್ ಅವರು ಅಳಿಸ್ತಾರೆ. ಅಷ್ಟು ಒಂಥರ ಅವ್ರ ತಂದೆ ಬಹುಶಃ ಇದನ್ನು ಮೇಲಿಂದನೇ ನೋಡಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಸರ್. ನಿಜವಾಗ್ಲೂ ಒಳ್ಳೆ ಮಗನ ಜನ್ಮ ಕೊಟ್ಟಿದ್ದೀನಿ ಅಂತ ಅವ್ರ ತಂದೆ ಅಂದ್ಕೊಳ್ತಾರೆ. ಹಿ ಡಿಸರ್ವ್ಸ್ ಇಟ್. ತುಂಬ 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 ದೊಡ್ಡ ದೊಡ್ಡ ಸಿನಿಮಾಗಳು ಆ ಮಗುಗೆ ಸಿಗಬೇಕು, ಅದು ನನ್ನ ಪ್ರೀತಿಯ ಹಾರೈಕೆ. ಅದಕ್ಕೋಸ್ಕರ ನಾನು ಈ ಸಿನಿಮಾದ ಯಾವುದೇ ಒಂದು ಈ ಪ್ರಮೋಷನ್ ಕೆಲಸಗಳಾಗಲಿ ನಾನು ಮ್ಯಾನೇಜರ್ ಥರ ನಿಂತು ಕೆಲಸ ಮಾಡಿದ್ದೀನಿ. ಅದು ವಿನೋದ್ ಮೇಲಿರುವಂಥ ಪ್ರೀತಿ, ಈ ತಂಡದ ಮೇಲಿರುವಂಥ ಪ್ರೀತಿ, ಅವರ ಶ್ರಮಕ್ಕೆ ನಾನು ಯಾವತ್ತೂ ಜೊತೆಗಿದ್ದೀನಿ ಸರ್. ಈ ಸಿನಿಮಾದಲ್ಲಿ ಇದ್ದೀನಿ ಅಂತಲ್ಲ, ಇಲ್ಲದೆ ಹೋದರೂ ನಾನು ಮಾಡ್ತಾಯಿದ್ದೆ. ಅವನ ಮೇಲೆ ಅಷ್ಟು ಪ್ರೀತಿ ಇದೆ ನನಗೆ. ನೀನೇ ಮಾತಾಡು. ನಾನು ಎಲ್ರಿಗೂ ನಮಸ್ಕಾರ. ಸೊ